ಟೋಲಲ್ಲಿ ಇದ್ದೀನಿ. ನೆಕ್ಸ್ಟ್ ಸಿಗೋದು ಗಂಗಾವತಿ. ಬಿಸಿಲು ನೋಡಿ, ಬಿಸಿಲಪ್ಪ ಹೋಗ್ತಾ ಇದ್ದೀನಿ. ಮಾಲೆ 12 ಗಂಟೆ 12:10 ಆಗೋಯ್ತು. ಗಂಗಾವತಿ ಟೋಲ್. ಗಂಗಾವತಿ ಇನ್ನೂ 6-7 ಕಿಲೋಮೀಟರ್ ಬೇಕು ಟೋಲ್ ಅಷ್ಟೇ. ಪ್ರತಿ ಸಲ ಒಂದು ಅದ್ಭುತ ನಡೆಯೋದು. ಏನಪ್ಪ ಅಂದರೆ ಟೋಲಾಗ ಯಾವಾಗಲೂ ಪೊಲೀಸರು ಇದ್ದೇ ಇರ್ತಾರೆ ಹಗಲಲ್ಲಿ. ಇವತ್ತು ಯಾಕೋ ಇಲ್ಲ. ಅದೇ ಒಂದು ಅದ್ಭುತ. ಇಡೀ ಕರ್ನಾಟಕದಲ್ಲಿ ಎಲ್ಲ ಪೊಲೀಸ್ನವರು ಸುಮ್ಮನೆ ಆಗ್ಬಿಟ್ಟಾರೆ. ಲಾರಿಯವ್ರನ್ನ ಕೈನೇ ಹಾಕಲ್ಲ ಇವಾಗ. ಆದರೆ ಈ ರೋಡಲ್ಲಿ ಮಾತ್ರ ಪೊಲೀಸ್ನವರು ಬಿಡೋದೇ ಇಲ್ಲ. ಗಂಗಾವತಿ ಆ ಕಡೆ ಟೋಲು, ಈ ಕಡೆ ಟೋಲು, ಸಿನ್ನೂರು, ಬೂದಗುಂಬ ಕ್ರಾಸು, ಅವ್ರು ಮಾತ್ರ ಯಾರನ್ನೂ ಬಿಡಲ್ಲ. ಇಡೀ ದಿವಸ ಇದ್ದೇ ಇರ್ತಾರೆ ಅವರು. ಅಣಚೆ ಹೋಗಪ್ಪ, ಅಣಚೆ. ನೋಡಿ ಸ್ನೇಹಿತರೆ, ಭತ್ತ ಬೆಳೆ ಎಷ್ಟು ಬೆಳೆ ಹಾಕೋರಂತ ಎಲ್ಲ ಕಡೆ. ಎಲ್ಲ ಕಿತ್ಬಿಟ್ಟು ಸೀಸನ್ ಮುಗಿಸ್ಬಿಟ್ಟು ಆಲೇ ಭತ್ತ ನೋಡಿ. ಇಲ್ಲಿ ನೋಡಿ, ಭತ್ತದ ನಾಡು ಗಂಗಾವತಿ, ಭತ್ತದ ತವರು ಸಿಂಧನೂರು. ಇದು ನಾವು ಇವಾಗ ಸದ್ಯಕ್ಕೆ ಗಂಗಾವತಿಯಲ್ಲಿದ್ದೀವಿ. ಗಂಗಾವತಿ ಇನ್ನೊಂದು 5-6 ಕಿಲೋಮೀಟ್ರ್ ಇರ್ಬೋದು. ಟೋಲೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲ ಸ್ವಲ್ಪ ಎಲ್ಲ ಕಡೆನೂ ಭತ್ತ ಬೆಳೆದ್ಬಿಟ್ಟಾರೆ. ಆಲೇ ಬೆಳೆ ಹಾಕ್ಬಿಟ್ಟಾರೆ. ಇನ್ನೊಂದು 3 ತಿಂಗಳು, 2ರಿಂದ 3 ತಿಂಗಳಿಗೆ ಬೆಳೆ ಬಂದ್ಬಿಡ್ತೈತೆ. ಆಮೇಲೆ ಮತ್ತೆ ಬೇಸಿಗೆಗಾಲ ಒಂದು 3 ತಿಂಗಳು ಗ್ಯಾಪ್ ಬಿಟ್ಟು ಆಮೇಲೆ ಮತ್ತೆ ಬೆಳೆ ಹಾಕ್ತಾರೆ. ಈಗ ಮಳೆಗಾಲ ನೀರೆಲ್ಲ ಇದಾವಲ್ಲ, ಹಂಗಾಗಿ ಇವಾಗ ಪಟ್ಟಣ ಬೇಗ ಹಾಕ್ಬಿಡ್ತಾರೆ. ನೆಕ್ಸ್ಟ್ ನಿಮಗೆ 3 ತಿಂಗಳಾದ್ರೆ ಮಾರ್ಚ್ ನಂತರ ಬರೋದು ಬೇಸಿಗೆಗಾಲ ಇರ್ತೈತಲ್ಲ, ಹಂಗಾಗಿ ಮಳೆಗಾಲ ಬರೋವರೆಗೂ ಬೆಳೆ ಹಾಕಲ್ಲ. ಮಳೆಗಾಲ ಸ್ಟಾರ್ಟಾಗಿ ಮಳೆ ಎಲ್ಲ ಬಂದ ಮೇಲೆ ಬೆಳೆ ಹಾಕೋದು. ವರ್ಷಕ್ಕೆ 2 ಬೆಳೆ. ಕರೆಕ್ಟಾಗಿ ನೀರಾವರಿ ಎಲ್ಲ ಇದ್ದರೆ ವರ್ಷಕ್ಕೆ 3 ಬೆಳೆ ಮಾಡ್ಬೋದು. ನೀರು ಬೇಕಲ್ಲ, ಅದಕ್ಕೆ ತಕ್ಕನಂಗೆ. ನೀರಿರಲ್ಲ, ಡ್ಯಾಮಲ್ಲಿ ಇದ್ರೂ ಬಿಡಲ್ಲ ಗೌರ್ಮೆಂಟ್ನವರು. ಎಷ್ಟು ಬೇಕೋ ಅಷ್ಟೇ ಬಿಡೋದು. ಯಾವ ಟೈಮ್ ಬಿಡಬೇಕು ಆ ಟೈಮ್ಗೆ ಬಿಡೋದು. ಎಲ್ಲ ಟೈಮು ನೀರು ಬಿಡಲ್ಲ ಚಾನಲಾಗೆ. ಆ ಥರ ಸಮಸ್ಯೆ. ಇವಾಗ ನೋಡಿ, ಕಣ್ಣಿಗೆ ಕಾಣೋಷ್ಟು ದೂರ ಭತ್ತನೇ ಬೆಳೆ. ಈ ಕಡೆ ಕಣ್ಣಿಗೆ ಕಾಣೋಷ್ಟು ದೂರ ಭತ್ತನೇ ಬೆಳೆ. ಭತ್ತದ ನಾಡು ಅಂದ್ರೇ ನಾಡು ಗಂಗಾವತಿ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗಂಗಾವತಿಯಲ್ಲಿದ್ದೀನಿ. ಗಂಗಾವತಿಯಲ್ಲಿ ಸ್ನಾನ ಗಿನ ಮಾಡಿ ಸ್ವಲ್ಪ ಪಾತ್ರೆಗಳೆಲ್ಲ ಈಗ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ತೊಳೆದು ಯೂಸ್ ಮಾಡ್ತಾ ಇರ್ತೀನಿ. ಕೆಲವೊಂದು ಹಳೇ ಸುಮಾರು ದಿವಸದಿಂದ ಯೂಸ್ ಮಾಡಿದಿರೋ ಪಾತ್ರೆಗಳೆಲ್ಲ ಗಲೀಜಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ತೊಳೆದಲ್ವಾ. ನಾವು ಬರೀ 1 ಕುಕ್ಕರ್ 2 ಕುಕ್ಕರ್ ಇರೋದು, ಒಂದೇ ಕುಕ್ಕರ್ ಯೂಸ್ ಮಾಡ್ತೀನಿ. ಒಂದು ಬಾಣಲಿ ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ. ಬಾಕಿವೆಲ್ಲ ಧೂಳ್ಕೋತೆಲ್ಲ ಇದಾಗ್ಬಿಟ್ಟಿತ್ತು. ಡ್ರೈ ಬೈ ಎಲ್ಲ ತಗೊಂಡೆ ಕ್ಲೀನಾಗಿ ಒಳ್ಳೆ ಚಾನಲಾಗಿ ಕ್ಲೀನಾಗಿ ತೊಳೆದು ಎಲ್ಲ ತಗೊಬಂದು ಇಟ್ಟು ಸ್ನಾನ ಗಿನೆಲ್ಲ ಮಾಡಿ ಫ್ರೆಶ್ಶಾಗಿ ಒಳ್ಳೆ ಊಟ ಸಿಕ್ತು. ಅಲ್ಲೇ ಊಟನೂ ಮಾಡ್ಕೊಂಡು ಹೊರಟಿದ್ದೀನಿ. ಗಂಗಾವತಿ, ಇನ್ನೇನು ಗಂಗಾವತಿ ಸಿಟಿ ಎಂಟ್ರಿ.
ಅಲ್ಲಿ ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಬಂದೆ, ಅಲ್ಲೇ ಸಿಕ್ತು ನೀರು, ಅಲ್ಲೇ ನಿಲ್ಸ್ಕೊಂಬಿಟ್ಟೆ. ನೋಡಿ ಇಲ್ಲಿ ಚಾನಲ್ ಐತೆ ನೋಡ, ಇಲ್ಲೊಂದು ಚಾನಲ್ ಹರಿತೈತೆ ನೀರು, ನೋಡಿದ್ರ ಏಕ ಚಾನಲಾಗಿ ನೀರು ಹರಿತ, ಅಲ್ಲೊಂದು ಚಾನಲಾಗಿ ಹಂಗೆ ನೀರು ಹರಿತಾ ಇತ್ತು. ನಿಲ್ಲಿಸ್ತೆ, ಆರಾಮಾಗಿ ಸ್ನಾನಗೀನ ಮಾಡ್ಕೊಂಡು ರೈಟ್. ನಮ್ಮಕ್ಕ ನಮಗೆ ಕಾಣ್ತೈತಾ? ಸೂಪರ್ ಕಾಣ್ತೈತೆ. ನೋಡ ಆರಾಮಾಗಿ ಏನು ಟೆನ್ಷನ್ ತಗೊಳಂಗಿಲ್ಲ, ನಿಧಾನಕ್ಕೆ ಹೋಗ್ಬೋದು ಅಂತ ನಮ್ಮ ಓನರ್ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಭತ್ತ ನೋಡಿ, ಆರಾಮಾಗಿ ಹೋಗಿ ತಲೆ ಕೆಡ್ಸ್ಕೊಂಬಿಡ ಅಂತ ಹೇಳ್ಬಿಡಾರೆ. ಆರಾಮಾಗಿ ಹೋಗೋಣ. ಗಂಗಾವತಿ ಸಿಟಿ ಪಾಸ್ ಮಾಡ್ಕೊಂಡು ಏನೂ ಆಗಿರಂಗೈತಿ. ಯಾಕೆ ಇಷ್ಟೊಂದು ರಶ್ಶು? ಯಾವುದೋ ಫಂಕ್ಷನ್ ಇರಬೇಕು, ಕಾಲೇಜು ಫಂಕ್ಷನ್ ಗಿಂಕ್ಷನ್ ಏನೋ ಇರಂಗೈತಿ ಇಲ್ಲಿ, ಅದಕ್ಕೆ ಇಲ್ಲಿ ಇಷ್ಟೊಂದು ರಶ್ಶು. ಇಲ್ಲೈತೆ ನೋಡಿ, 2 ವೀಲರ್ 4 ವೀಲರ್ ಆಟೋ, ಕಾಲೇಜ್ ಫಂಕ್ಷನ್ ಇರಬೇಕು. 2 ವೀಲರ್ ನೋಡಿ ಎಷ್ಟೇ ರಾಶಿ 2 ವೀಲರ್, ರಾಶಿ 2 ವೀಲರ್ ಎಲ್ಲ. ಇದು ವ್ಯೂ ಹೆಂಗೈತಪ್ಪ, ಇದು ಚೆನ್ನಾಗೈತೆ ಅಂತ. ಸ್ಟೇರಿಂಗ್ ಪರಿಂಗ್ ಎಲ್ಲ ಕಾಣುತ್ತಲ್ವಾ? ನಮ್ಮ ಸ್ಟೇರಿಂಗ್ ಎಲ್ಲ ಕಾಣುತ್ತೆ, ಮೀಟ್ರ್ ಬೋರ್ಡ್, ಡ್ಯಾಶ್ ಬೋರ್ಡ್ ಎಲ್ಲ ಕಾಣುತ್ತೆ. ನೋಡೋಣ ಈ ವ್ಯೂ ಹೆಂಗಂತ. ಕೊಪ್ಪಳ ಇನ್ನು 47, ಗಂಗಾವತಿ 1 ಕಿಲೋಮೀಟ್ರ್. ಗಂಗಾವತಿ ರೈಲ್ವೆ ನಿಲ್ದಾಣ ಇಲ್ಲಿ ಭತ್ತ. ದೂರದ್ದೆಲ್ಲ ಅಷ್ಟೊಂದು ಹತ್ರ ಕಾಣಲ್ಲ, ಅದ್ರಾಗೆ ಪರವಾಗಿಲ್ಲ, ಇದು ಇಷ್ಟು ಚೆನ್ನಾಗಿ ಕಾಣುತ್ತೆ. ರೈಲ್ವೆ ಬ್ರಿಡ್ಜ್. ಹೋಗೋಣ ಆರಾಮಾಗಿ ಮುಂದೆ ಎಲ್ಲಾರ ನಿಲ್ಲಿಸಿ ಟೀ ಕುಡ್ಕೊಂಡು. ಊಟ ಅಂತೂ ಆಯಿತು, ಇನ್ನೇನು ಒಂದು 4 ಗಂಟೆಗೆ ಟೀ ಪೈ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಮರೆಮ್ನಹಳ್ಳಿ ಬಂದಿದ್ದೀನಿ ಟೀ ಕುಡಿಯೋಕ್ಕೆ. ಇವಾಗ ಮರೆಮ್ನಹಳ್ಳಿಯಾಗಿದ್ದೀನಿ. 6:30 ಆ್ಯಡ್ ಬ್ಲೂ ಬೇರೆ ಕಮ್ಮಿ ಐತೆ. ಬರ್ರಿ, ಆ್ಯಡ್ ಬ್ಲೂ ಹತ್ರ ಬಂದೈತೆ. ಆ್ಯಡ್ ಬ್ಲೂ ಹಾಕ್ಬಿಡೋಣ. ಒಂದು ಬಕೆಟ್ ಆ್ಯಡ್ ಬ್ಲೂ ಹಾಕ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ಹೊರಡೋಣ. ಸ್ವಲ್ಪ ಗ್ಲಾಸ್ ಗೀಸೆಲ್ಲ ಒರೆಸ್ಕೊಂಡು ಕಡ್ಡಿ ಹಚ್ಚಿ, ಟೈಮ್ 6:30 ಆಯ್ತಲ್ಲ, ಕಡ್ಡಿ ಎಲ್ಲ ಹಚ್ಕೊಂಡು ಹೊರಡೋಣ. ಫಸ್ಟ್ ಆ್ಯಡ್ ಬ್ಲೂ ಹಾಕೋಣ. ಅಷ್ಟು ಬೇಗ ಯಾವುದೋ ಮನೆಯಿಂದ ಫೋನ್ ಬೇರೆ ಬರ್ತೈತೆ. ನೋಡಿ ಸ್ನೇಹಿತರೆ, ಆ್ಯಡ್ ಬ್ಲೂ ಹಾಕೋಕ್ಕೆ ಯಾವ ಥರ ಸಿಸ್ಟಮ್ ಮಾಡೋರೆ ನಮ್ಮ ಓನರು. ತಗೊಂಡು ಆ್ಯಡ್ ಬ್ಲೂ ಹಾಕ್ತಾಯಿದ್ದೀನಿ. ಕತ್ಲೆ ಚೆಲ್ಬಿಡ್ತು, ಸ್ವಲ್ಪನೇ, ಜಾಸ್ತಿ ಏನು ಚೆಲ್ಲಿಲ್ಲ. ಎಳೆದು ಬಿಟ್ಟನಲ್ಲ ಬಾಯಿಗೆ ಬಂದ್ಬಿಡ್ತಾವೆ ಅಂದ್ಬಿಟ್ಟು ಇದು ಮಾಡೋಕ್ಕೆ ಹೋದೆ, ಕತ್ಲೆ ಚೆಲ್ಬಿಡ್ತು. ಪೈಪ್ ಕೊಟ್ಟವ್ರೆ, ಮೊನ್ನೆ ತಂದು ಕೊಟ್ಟಾರೆ, ಅದ್ರಾಗ ಭಾಳ ಲೇಟು, ನಿಧಾನಕ್ಕೆ ಹೋಗುತ್ತೆ, ಮತ್ತು ಅದು ಬೇಗ ಬರಲ್ಲ. ಎಳೆ ಪ್ರೆಸ್ ಮಾಡಿ ಸಾಕಾಗ್ಬಿಡ್ತಿದೆ. ಹಂಗಾಗಿ ಅದರಲ್ಲಿ ಇದು ಮಾಡಿಸಲ್ಲ. ಇದೇ ಬೆಸ್ಟ್, ನಮಗೆ ದಿ ಬೆಸ್ಟ್ ಕಾಣ್ತೈತೆ. ಇವಾಗ ಹೋಗ್ತಾ ಇರೋದು ಓಲಿ 5 ನಿಮಿಷಕ್ಕೂ ಖಾಲಿ ಆಗ್ಬಿಡ್ತೈತೆ 20 ಲೀಟ್ರು. ಅದ್ರಾಗಂತೂ ಲೆಕ್ಕ ಇಲ್ಲ. ಅದು 10 ನಿಮಿಷ ತಗೊಂತು ಮನೆ, ಒಂದೇ ಸಲ ಹಾಕಿದ್ದ ಪೈಪಲ್ಲಿ, ಮತ್ತೆ ಬಿಟ್ಬಿಟ್ಟೆ. ಬರೀ ಆ್ಯಡ್ ಬ್ಲೂ ಹಾಕ್ಬಿಟ್ಟು ಆರಾಮಾಗಿ ಒಂದು ಟೀ ಕುಡ್ಕೊಂಡು ಶಿಸ್ತಾಗಿ ಹೊರಟುಬಿಡೋಣ. ಟೈರೆಲ್ಲ ತಣ್ಣಗವೆ, ಯಾವ ಬಿಸಿ ಇಲ್ಲ, ಆರಾಮಾಗಿ ಹೋಗ್ತಾ ಇರೋಣ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಿ ಅಂತ ನೋಡಿ, ಕುಣಿಗಲ್ಲಾಗಿದ್ದೀನಿ. ಟೈಮ್ ಆಲೇ 1 ಗಂಟೆ. ನಾವು ಮಾಮೂಲಿ ಲೆಫ್ಟ್ ಹೊಡ್ತಿದ್ವಿ ಮುಂಚೆ ಎಲ್ಲ, ಈಗ ನಾವು ರೈಟು. ಇದು ಬೆಂಗಳೂರು ರೂಟು, ಇದು ಮಂಗಳೂರು. ಸೀದಾ ತುಮಕೂರು, ಕುಣಿಗಲ್ಲು, ಕುಣಿಗಲ್ಲಿಂದ ಮದ್ದೂರು, ಮದ್ದೂರಿಂದ ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ ಆ ರೂಟು. ಇಲ್ಲಿ ಇಮಿಡಿಯೇಟ್ಲಿ ಮತ್ತೆ ಲೆಫ್ಟು. ಹಳೇ ಬಸ್ ಸ್ಟ್ಯಾಂಡ್ ಅವಾಗ ಕುಣಿಗಲ್ದು ಇವೆಲ್ಲ. ಅಣ್ಣ ರೋಡ್ ಟರ್ನಿಂಗಲ್ಲೇ ನಿಲ್ಸೋ ನೋಡು. ಏನು ಇಷ್ಟೊಂದು ಜನ ನಿಲ್ಸವ್ರೆ. ಟೀ ಅಂಗಡಿ ಐತೆ, ಆದರೆ ಏನು ಮಾಡೋಣ, ಈ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಮುಂದೆ ಹೋಗೋಣ. ಮುಂದೆ ಹೋಗಿ ಎಲ್ಲರ ಟೀ ಕುಡ್ಕೊಂಡು. ನೋಡಿ ನಮ್ಮ ಬಾಸ್ ಆಂಜನೇಯ ಚೆನ್ನಾಗಿ ಕಾಣ್ತಿಲ್ಲ, ಅಂದರೆ ನಮ್ಮದು ವೈಟ್ ಇದಕ್ಕೆ ಕ್ಲಿಯರಾಗಿ ಕಾಣ್ತಿಲ್ಲ. ಇವಾಗ ಕಾಣ್ಬೋದು. ಇಲ್ಲಿಂದ
ಇಲ್ಲಿಂದ ಡೈರೆಕ್ಟ್ ಉಳಿಯೂರು ದುರ್ಗ, ಮದ್ದೂರು, ಮದ್ದೂರಿಂದ ಮಾಮೂಲಿ ಮಂಡ್ಯ, ಮೈಸೂರು. ಬರ್ರಿ ಆರಾಮಾಗಿ ಹೋಗೋಣ. ನಿದ್ದೆ ಬೇರೆ ಬರಂಗೆ ಕಾಣ್ತಾ ಐತೆ. ಎಲ್ಲರ ಮುಂದೆ ಎಲ್ಲರೂ 1 ಅವರ್ 2 ಅವರ್ ಮಲಿಕೊಂಡು ಹೋಗೋಣ. ಟೆನ್ಷನ್ ತಗೊಳಂಗಿಲ್ಲ, ರಿಸ್ಕ್ ತಗೊಂಡು ಓಡಿಸ್ಬಾರ್ದು ಗಾಡಿನ. ನಿದ್ದೆ ಬಂದರೆ ಮಲಿಕೊಂಬಿಡ್ಬೇಕು. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಇಲ್ಲಿದ್ದೀನಪ್ಪ ಅಂದರೆ ಮದ್ದೂರಲ್ಲಿ ಬಂದು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡು ಮಲಗಿದ್ದೀನಿ. ಹೆಚ್ಚು ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡು ಮಲಗಿದ್ದೆ ರಾತ್ರಿ. ಎಷ್ಟು ಇಲ್ಲಿ ಬರ್ಬೇಕಾದ್ರೆ 5 ಗಂಟೆ. ಸಿಕ್ಕಾಪಟ್ಟೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ. ಹೋಗೋಣ ಬಾರ್ಡ್ರವ್ರಿಗೆ, ನಂಜನಗೂಡವ್ರಿಗೆ ಹೋಗೋಣ ಅಂತ ನೆನ್ಕೊಂಡೆ, ಆಗಲಿಲ್ಲ ನಿದ್ದೆ, ಮಲಿಕೊಂಡೆ. ಇವಾಗ ಎಷ್ಟು 8 ಗಂಟೆ, 8:25. ಸಾಕಾಗ್ಬಿಡ್ತಾವಪ್ಪ ಈ 1000 ಕಿಲೋಮೀಟ್ರ್ ಗಟ್ಟಲೆ ತುಂಬಿಟ್ರೆ ಭಾಳ ಬೇಜಾರಾಗ್ಬಿಡ್ತವೆ. ಓಡ್ಸೋಕ್ಕೇ ಬೇಜಾರು. ಇನ್ನೊಂದು ಲೆಕ್ಕದಲ್ಲಿ ಇಲ್ಲಿ ನೈಟು ಬಿಡಲ್ಲ ನಮಗೆ. ಗುಂಡ್ಲುಪೇಟೆಯಲ್ಲಿ ಫಾರೆಸ್ಟಲ್ಲಿ ನೈಟ್ ಗಾಡಿ ಬಿಡಲ್ಲ. ಹಂಗಾಗಿ ಒಂದು ದಿನ ವೇಸ್ಟ್ ಆಗಿಬಿಡ್ತೈತೆ. ಇಲ್ಲಾಂದರೆ ಲೆಕ್ಕದಲ್ಲಿ ನಾನು ರಾತ್ರಿ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕಾಯ್ತು. ಪಾಸ್ ಆಗೋಕ್ಕಾಗಲ್ಲ ಅಂತೇಳಿ ಆರಾಮಾಗಿ ಬರ್ತಾಯಿದ್ದೀನಿ. ಇಲ್ಲ ಅಂದಿರೋ ಸ್ವಲ್ಪ ದಬಾಯಿಸಿ ಬಂದು ನಿನ್ನೆ ನೈಟ್ ಬಾರ್ಡ್ರ್ ಪಾಸ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಕ್ಯಾಲಿಕಟಾಗಿರ್ಬೇಕಾಯ್ತು. ಅಲ್ಲಿ ಫಾರೆಸ್ಟಲ್ಲಿ ಬಿಡಲ್ಲ, ಅದೊಂದು ಸಮಸ್ಯೆ. ಹಾಗಾಗಿ ಲೇಟ್ ಆಗ್ತೈತೆ. ಸೊ ನಿದ್ದೆ ರಾತ್ರಿ ಇಡೀ ಓಡಿಸೋದು, ಬೆಳಗ್ಗೆ 2 ಅವರ್ ಮಲಿಕೊಳ್ಳೋದು. ನೋಡಿ ನಿನ್ನೆ ನೈಟು ಹಂಗೆ ಮಾಡಿದೆ. ಬೆಳಗ್ಗೆ 6 ಗಂಟೆವರೆಗೆ ಓಡಿಸ್ಬಿಟ್ಟು 2 ಅವರ್ ಮಲಗಿದ್ದೆ. ಇವತ್ತು ಅಷ್ಟೇ. ಇವತ್ತು ಒಂದು ಅರ್ಧ ಗಂಟೆ ಲೇಟು. 5:05 ಬಂದು ಮಲಿಕೊಂಡೆ. ಈಗ 8:00 ಎದ್ದೀನಿ. 2.5 ಅವರು ಇನ್ನು ಹಗಲೆಲ್ಲ ಓಡಿಸೋದು. ಇವತ್ತೇನು ಸಮಸ್ಯೆ ಇರಲ್ಲ. ಇವಾಗ ಸೀದಾ ಏನಿಲ್ಲ, ಡೈರೆಕ್ಟ್ ಮೈಸೂರು, ನಂಜನಗೂಡಲ್ಲಿ ಹೋಗಿ ಆಲ್ಟಾಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು, ನಂಜುಂಡೇಶ್ವರ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗೋದು. ಬಾರ್ಡ್ರಲ್ಲಿ ಸಾಯಂಕಾಲನೇ ಪಾಸ್ ಮಾಡೋದು. ಕೇರಳದಲ್ಲಿ ನೈಟೇ ಹೋಗ್ಬೇಕು, ಹಗ್ಲಲ್ಲಿ ಹೋಗೋಕ್ಕಾಗಲ್ಲ. ಅದೊಂದು ಸಮಸ್ಯೆ ನಮ್ಮ ಗಾಡಿಗಳಿಗೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಸಣ್ಣ ರೋಡು, ಓಡ್ಸೋಕ್ಕಾಗಲ್ಲ. ಹಾಗಾಗಿ ಹೋಗಲ್ಲ ಕೇರಳದಲ್ಲಿ. ನಂಜನಗೂಡಲ್ಲಿ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು. ಭಾಳ ವರ್ಷ ಆಯಿತು. ಸುಮಾರು ನಾನು ಕ್ಯಾಂಟ್ರಿ ಇದ್ದಾಗ ಹೋಗಿದ್ದೆ ನಾನು. ಒಂದು 6 ವರ್ಷ ಮೇಲೆ ಆಗೋಯ್ತು, 6-7 ವರ್ಷ ಮೇಲೆ ಆಗೋಯ್ತು. ಹೋಗಿ ಹಂಗೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ ಬಾರ್ಡ್ರಲ್ಲೆಲ್ಲ ಹೋಗಿ ಮಲಿಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೋಬೇಕು ಇವತ್ತು ಬಾರ್ಡ್ರಲ್ಲಿ. ಆಮೇಲೆ ನೈಟ್ ಇಡೀ ತಿರ್ಗಾ ಓಡಿಸ್ಬೇಕು. ಬೆಳಕರ ಎಷ್ಟೊತ್ತಿಗೆ ಕ್ಯಾಲಿಕಟ್ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಹೋಗೋಣ. ಬರ್ರಿ ಮುಂದೆ ಎಲ್ಲರೂ ಟೀ ಕುಡ್ಕೊಂಡು ನಿಧಾನಕ್ಕೆ ಹೋಗೋಣ. ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಾನು ನಮ್ಮ ನಂಜನಗೂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ನಂಜನಗೂಡೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚು ಒಳಗಡೆ ಫುಲ್ಲು ರಶ್ ಇದೆ. ಈಗ ದೇವ್ರ ದರ್ಶನ ಟೈಮು ಕ್ಲೋಸ್ ಆಗಿದೆ. ಇವಾಗ ನಾನು ಬರೋದು ಲೇಟ್ ಆಯಿತು. ಹಾಗಾಗಿ ಎಲ್ಲ ಸ್ವಾಮಿಗಳೆಲ್ಲ ನೋಡಿ ಎಲ್ಲ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ, ಕಾಣ್ತಿರ್ಬೋದು. ಏಜೆಂಟ್ ಟೈಮ್ ಇತ್ತಲ್ವ, ಹಾಗಾಗಿ ಇಲ್ಲಿ ಬಂದು ನಿಲ್ಸ್ಕೊಂಡು ಒಂದು ಇದು ಮಾಡೋಣ ಅಂತೇಳಿ ಅಲ್ಲಿ ಮುಂದೆ ಶಿವನ ದೇವಸ್ಥಾನ ಐತೆ, ಅಲ್ಲಿ ಹೋಗೋಣ. ಇನ್ನು ಫಸ್ಟು ಇಲ್ಲಿ ದರ್ಶನ ಮಾಡೋಣ ಅಂತ ಬಂದೆ. ಏನು ಮಾಡ್ತೀರ, ಆಗಲಿಲ್ಲ. ಇದೊಂದು ಪ್ರಸಾದ ಎಲ್ಲ ತಗೊಂಡಿದ್ದೀನಿ. ಗಾಡಿಯಲ್ಲಿ ಹೋಗಿ ಲಡ್ಡು, ನಂಜನಗೂಡು ಸ್ವಾಮಿ ಲಡ್ಡು ತಗೊಂಡಿದ್ದಾಯಿತು. ಇನ್ನೇನು ನಡೀತಾ ಹೋಗೋಣ. ರಶ್ ಇದೆ. ಶಬರಿಮಲೆ ಸೀಸನ್ ಇರೋದ್ರಿಂದ ಫುಲ್ಲು ರಶ್ಶು. ಅಯ್ಯಪ್ಪ ಸ್ವಾಮಿಗಳೇ ಜಾಸ್ತಿ ಇಲ್ಲಿ. ಶಬರಿಮಲೆ ಸೀಸನಲ್ಲೆಲ್ಲ ಶಬರಿಮಲೆಗೆ ಹೋಗಿ ಬರೋರೆಲ್ಲ ಎಲ್ಲ ಬರ್ತಿರೋದ್ರಿಂದ ಫುಲ್ಲು ರಶ್ ಇದೆ. ಬರೀ ಫಸ್ಟ್ ನಾನು ಅಲ್ಲಿ ನದಿಯಲ್ಲಿ ಹೋಗಿ ಸ್ವಲ್ಪ ಕೈಕಾಲು ಮುಖಾಲ ತೊಳ್ಕೊಂಡೆಲ್ಲ ಬಂದಿದ್ದೀನಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ವಿಸಿಟಿಂಗ್ ಟೈಮ್ ಮುಗಿದೋಯ್ತು. ಇನ್ನು 4 ಗಂಟೆಗಂತೆ. ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ. ನಿಧಾನಕ್ಕೆ ಹೋಗ್ಬಿಡೋಣ ನಾವು ಪ್ರಸಾದ ತಗೊಂಡು. ಇಲ್ಲಿಂದ ರೈಟ್ ಎಲ್ಲ ನೋಡಿ. ಇಲ್ಲಿ ತೇರು ನೋಡಿ, ದೇವಸ್ಥಾನಕ್ಕೆ ತೇರು 2 ತೇರವೆ. ಇಲ್ಲಿ ಎಷ್ಟು ದೊಡ್ಡದವೆ ಅಂತ, 2 ತೇರವೆ ಇಲ್ಲಿ. ಜಾತ್ರೆ ದಿವಸ ಫುಲ್ಲು ಜೋರಾಗಿರ್ತೈತೆ ತೇರು. ಅವೆಲ್ಲ ನೋಡಿ ಸಖತ್ತಾಗೈತೆ ದೇವಸ್ಥಾನದ.
ಇದು ಈ ಕಡೆ ಸೈಡು. ಇದು ನಮ್ಮ ಬೋರ್ಡ್ ನಂಜನಗೂಡು 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 ಧರ್ಮಸ್ಥಳ. ಇದು ಸಾರಿ ಧರ್ಮ ದರ್ಶನಕ್ಕೆ ದಾರಿ. ಇದು ಎಲ್ಲ ಕಲ್ಲಿಂದ ಯಾವ ಥರ ಮಾಡಿದೆ ನೋಡಿ, ಎಲ್ಲ ಕಲ್ಲಿಂದ ಮಾಡಿರೋದು ಇದೆಲ್ಲ. ಆಗಿನ ಕಾಲದಲ್ಲಿ ಕೆತ್ತಿರೋದು ಇದು. ತೇರು ಮಾತ್ರ ಸೂಪರ್ ಆಗೈತೆ, ದೊಡ್ಡದಾಗಿ ಹೊಸ್ದಾಗಿ ರೆಡಿ ಮಾಡಿರಂಗೆ ಅವ್ರು. ಇದು ಹೊಸ ತೇರು ಇರಬೇಕು ಅಂದ್ಕೊಂಡಿದ್ದೀನಿ ನಾನು. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಈ ಕಡೆ ಸುಮಾರು ಜನ ಇದ್ದೀರ ನಮ್ಮ ಸಬ್ಸ್ಕ್ರೈಬರ್ಗಳು, ಯಾರು ಇದ್ರೂ ಹೇಳಿದ್ದು ಹೊಸದ ತೇರು ಹಳೇದ ಅಂತ. ಆ ಟಯರ್ ನೋಡಿದ್ರೆ ಹೊಸ ಥರ ಕಾಣ್ತೈತೆ ನೋಡಿ, ಇದು ಚಕ್ರ ನೋಡಿದರೆ, ಹಂಗಾಗಿ ಹೇಳ್ತಾ ಇರೋದು. ಹೋಗಿಲ್ಲ ಒಂದು 10 ನಿಮಿಷ ಕೂತ್ಕೊಳ್ಳೋಂತಡ್ರಿ. ಇಲ್ಲಿ ದೇವಸ್ಥಾನ ಈ ಕಲ್ಲು ಪಕ್ಕದಲ್ಲಿ ಕೂತಿದ್ದೀನಲ್ಲ, ಇಲ್ಲಿ ಕೆಳಗಡೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ನೋಡಿದ್ದು ಎಲ್ಲ ಮಲಿಕೊಳ್ಳೋಕ್ಕೆ ಹೆಂಗೈತಲ್ಲ, ಒಂಥರ ವೈಬು. ತಣ್ಣಗೆ ಕಲ್ಲು ಹೆಂಗೈತಂದ್ರೆ ಐಸಿದ್ದಂಗೆ ಸಾಕಾದಾಗೈತೆ. ಮಾತ್ರ ಕೂತ್ಕೊಂಡ್ರೆ ಒಂಥರ ನಿದ್ದೆ 2 ದಿವಸದಿಂದ ಸರಿಯಾಗಿ ನಿದ್ದೆಗೆಟ್ಟಿರೋದಕ್ಕೂ ಮಲಿಕೊಂಬಿಟ್ರೆ ಮಾತ್ರ ಒಳ್ಳೆ ನಿದ್ದೆ ಬರುತ್ತೆ. ಇಲ್ಲಿ ಇವಾಗ ಎಲ್ಲ ನೋಡಿ ಹೆಂಗೆ ಮಲಿಕೊಂಡಿದ್ದಾರೆ. ಇಲ್ಲೊಬ್ರು ಮಲಿಕೊಂಡಿದ್ದಾರೆ. ಆಹಾ ತಣ್ಣಗೈತಪ್ಪ, ಸಾಕು, ಭಾಳ ಖುಷಿ ಆಯಿತು. ತಣ್ಣಗೈತೆ, ಆರಾಮಾಗಿ ಮಲಿಕೊಂಬಿಡೋಣ ಅನಿಸ್ತೈತೆ. ಮಲಿಕೊಂಡ್ರೆ ಆಮೇಲೆ ನಮ್ಮ ಓನರ್ ಅಷ್ಟೇ, ಒಂದು 10 ನಿಮಿಷ ಕೂತ್ಬಿಟ್ಟು ಹೋಗೋಣ. ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತದೆ ಇವಾಗ ಇವು ದೂರದಿಂದ ಮಾಡಿದ್ರೆ ಯಾವ ಥರ ಕಾಣ್ತದೆ ಈ ದೇವಸ್ಥಾನದ್ದು. ಇದು 2-3 ಸಲ ಬಂದೋಗಿದ್ದೀನಿ. ಒಂದು ಸಲ ಬಿಡು ಮಾಡ್ಕೊಂಡು ನಮ್ಮ ಮೈಸೂರು ಚಾಮುಂಡೇಶ್ವರಿ ತಾಯಿನೂ ಒಂದ್ಸಲ ದರ್ಶನ ಮಾಡಬೇಕು. ಟೈಮೇ ಸಿಗ್ತಿಲ್ಲ ಸದ್ಯದಲ್ಲೇ. ಅದಕ್ಕೊಂದು ಟೈಮ್ ವ್ಯವಸ್ಥೆ ಮಾಡ್ಕೊಂಡು ನಾನು ನಮ್ಮ ಮಿಸಸ್ ಇಬ್ಬರು ಬಂದು ಒಂದ್ಸಲಿ ಅದನ್ನೊಂದ್ಸಲಿ ದರ್ಶನ ಮಾಡಿಬಿಟ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೋಡೋಣ ಆದಷ್ಟು ಬೇಗ ಅದರದ್ದೊಂದು ಪ್ಲ್ಯಾನು. ಮೈಸೂರು ನಂಜುಂಡೇಶ್ವರ ಇದು ನಂಜುಂಡೇಶ್ವರ ಸ್ವಾಮಿ, ನಮ್ಮ ಚಾಮುಂಡೇಶ್ವರಿ ತಾಯಿ ಮತ್ತು ಮೈಸೂರು ಝೂ ಇವೆಲ್ಲ ಒಂದ್ಸಲಿ ಒಂದಿನ ಟ್ರಿಪ್ ಪ್ಲ್ಯಾನ್ ಹಾಕಿ ಏನಾರು ಮಾಡಿ ಬಂದು ಹೋಗ್ಬೇಕು. ಮನೇಲಿ ಒಂದ್ಸಲ ಆದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ತುಂಬ ದಿನ ಆಗ್ಬಿಡೈತೆ. ಸ್ಥಾನದಿಂದ ಮುಂದೆ ಬಂದರೆ ನೋಡಿ ಸ್ವಾಮಿ, ಇಲ್ಲಿ ನಮ್ಮ ಶಿವಂದು ಮೂರ್ತಿ ನೋಡಿ ಹೆಂಗಿದೆ. ಅದು ದೇವಸ್ಥಾನ. ಇದು ರೋಡಿಗೆ ಬರ್ಬೇಕಾದ್ರೆ ಸಿಗುತ್ತೆ. ನಾವು ನೋಡಿ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಬಿಸಿಲು ಜಾಸ್ತಿ ಅಲ್ಲ, ಹಂಗಾಗಿ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಸಾಕಾಗಿದೆ ದೇವಸ್ಥಾನ. ಯಾರು ನೋಡಿಲ್ವೋ ನೋಡ್ಕೊಂಬಿಡಿ, ನೋಡಿರೋ ಅಂತ ಬಿಟ್ಬಿಡಿ. ಇಲ್ಲಿಂದ ಎರಡು 2011ರಲ್ಲಿ 60 ಅಡಿ ಸ್ಥಾಪನೆ. ಎರಡು 2011ರಲ್ಲಿ ಸ್ಥಾಪನೆ ಮಾಡಿರೋದು. ಇದು 60 ಅಡಿ ಐತಂತೆ ನೋಡಿ. ಇದು ಅಭಯ ಮುದ್ರಾ ಶ್ರೀ ಕಂಠೇಶ್ವರ ಸ್ವಾಮಿ, ಎತ್ತರ 60 ಅಡಿ, ಸ್ಥಾಪನೆ 7/4/2011. ಶ್ರೀ ಕಗ್ಗಟ್ಟಿ ಸತ್ಯನಾರಾಯಣ ಶೆಟ್ಟಿ ಹಾಗೂ ಮಕ್ಕಳು, ಮೊಮ್ಮಕ್ಕಳು ಮತ್ತು ಕಗ್ಗಟ್ಟಿ ಕುಟುಂಬದವರು ಸ್ಥಾಪಿಸಿರೋದಂತೆ ನೋಡಪ್ಪ. ಇಲ್ಲೊಂದು ದೇವರಿದೆ ನಮ್ಮ ನಾಗಪ್ಪಂದು. ಮುಗೀತು ಎಲ್ಲ ದರ್ಶನ ಎಲ್ಲ ಮುಗೀತು. ತಿನ್ಕೊಂಡು ಗಾಡಿ ತಗೋಬಿಟ್ಟು ನಿಧಾನಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಬರ್ರಿ. ಇವಾಗ ಇಲ್ಲಿಗೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ದೆಲ್ಲ ಮುಗೀತು.